ದೇವನಹಳ್ಳಿ ಕೋಟೆ ಬೀದಿಯ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಇತರಹಳ್ಳಿ ರಮೇಶ್ ಮಾತನಾಡಿ, ಸಂಘದ ಅಧ್ಯಕ್ಷರ ಕಟ್ಟಡವು ಹಳೆಯದಾಗಿದ್ದು ಒಳಾಂಗಣದಲ್ಲಿದೆ ಅಂತ ಹೇಳಿದ್ದಾರೆ. ಹೊರಗಡೆ ನೂತನ ಕಟ್ಟಡ ಕಟ್ಟಲು ನಿವೇಶನ ಗುರುತಿಸಿದ್ರೆ ಬಿಡಿಸಿಸಿ ಬ್ಯಾಂಕ್ ಕಡೆಯಿಂದ ಆರ್ಥಿಕ ನೆರವು ನೀಡಲಾಗುತ್ತೆ. ಎಲ್ಲ ಸಹಕಾರವನ್ನ ಈ ಸಂಘಕ್ಕೆ ಕೊಡಲಾಗುತ್ತದೆ ಎಂದರು. ಸಂಘದ ಅಧ್ಯಕ್ಷ ಎನ್ ರಘು ಮಾತನಾಡಿ, ನಮ್ಮ ಆಡಳಿತ ಅವಧಿಯಲ್ಲಿ ನೂತನ ಸಂಘದ ಕಟ್ಟಡ ಕಟ್ಟಿದ್ರೆ ಹೆಚ್ಚು ಅನುಕೂಲವಾಗುತ್ತದೆ ಎಂಬ ದೃಷ್ಟಿಯನ್ನ ಇಟ್ಟುಕೊಂಡು 2026ರ ಈ ವರ್ಷದಲ್ಲೇ ನಿವೇಶನವನ್ನು ಗುರುತಿಸಿ ಕಟ್ಟಡ ಭೂಮಿ ಪೂಜೆಯನ್ನು ಮಾಡಲು ತೀರ್ಮಾನಿಸಲಾಗಿದೆ. ದಾನಿಗಳ ಮತ್ತು ಬಯಪ ಸಹಕಾರದಲ್ಲಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುವುದು ಎಂದರು. ಬಹಳ ಹಳೆಯದು, ಯಾಕಂದರೆ ಭಾಳ ಹಿರಿಯರು ಇದನ್ನು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಆವತ್ತು ಹಿರಿಯರಿಗೋಸ್ಕರ ನಾವು ಬಿಟ್ಟು ಹೋಗಿದ್ದರಿಂದ ನಾವು ಇವತ್ತು ಇಂಥ ಜಾಗದಲ್ಲಿ ಇದು ಎಲ್ಲರೂ ಸೇರಿ ನಾವು ಕುತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಮೊದಲನೇ ಸಲ. ಆಮೇಲೆ ಈಗ VSS ನಮ್ಮ ರಘಣ್ಣವರು ಹೇಳಿದಾಗೆ VSS ನಮ್ಮದು ಸ್ವಲ್ಪ ಹಳೇದು, ಸ್ವಲ್ಪ ಒಳಗಡೆ ಇರೋದ್ರಿಂದ ಆಚೆ ಕಡೆ ಬೇಕು ಅಂತ ಹೇಳಿದಕ್ಕೆ ಈಗ ಆಚೆ ಕಡೆ ಒಂದು ಸೈಟ್ ತಗೊಂಡ್ರೆ ಆರ್ಥಿಕ ಸಹಾಯಧನ ನಮ್ಮ ಕಡೆಯಿಂದ ಎಷ್ಟು ಬೇಕಾದರೂ ನಾನು ಆರ್ಥಿಕ ಸಹಾಯಧನ ಮ್ಯಾಕ್ಸಿಮಮ್ ಸಾಧ್ಯಷ್ಟು ಅದು ಕಟ್ಟೋದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ನಮ್ಮ BDC ಬ್ಯಾಂಕ್ ಕಡೆಯಿಂದ. ಇಲ್ಲ, ಈಗ ನಾವು ಹೊಸ ಒಂದು ಜಾಗ ತೊಗೊಂಡು ಕಟ್ಟಡ ಕಟ್ಟೋದಕ್ಕೆ ಈಗ ಹೇಳ್ತಾ ಇದ್ದೀವಿ. ಅದೊಂದು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೇನಿಲ್ಲ, ನಮ್ಮ ಉಪಾಧ್ಯಕ್ಷರು ನಾವೇನು ಕೇಳಿದ್ದನ್ನೆಲ್ಲ ಇಲ್ಲ ಅನ್ನೋದಿಲ್ಲ. ಈ 2026ಗೆ ನಾವೊಂದು ಬಿಲ್ಡಿಂಗ್ ಕಟ್ಟಿ ಇನಾಗ್ರೇಷನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಮಾತಾಡ್ಕೊಂಡಿದ್ದೀವಿ. ಎಷ್ಟೊಂದು ಮುಗಿಸ್ಬೇಕು ಅಂತ. ಈಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಎಲ್ಲರೂ ನಮ್ಮ ಡೈರೆಕ್ಟ್ರಿಗೆ, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ, ನಿಮಗೂ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ, ನಾವು ಈಗ ಕರೆದು ನಮ್ಮ ಉಪಾಧ್ಯಕ್ಷ ಸನ್ಮಾನ ಮಾಡಿದ್ದೀವಿ. ಇಲ್ಲಿಂದ ಮುಂದೆ ನಮಗೂ ಅವ್ರಿಗೂ ಭಾಳ ವಿಶ್ವಾಸದಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ.